ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಚಳಿಗಾಲ ಆಗಿರೋದ್ರಿಂದ ಏನಾದರೂ ತಿಂತಾ ಇರಬೇಕು ಚಳಿಗೆ ಅಂತ ಅನ್ನಿಸ್ತಾ ಇರುತ್ತೆ. ಹೊರಗಡೆ ಹೋಗಿ ತಿನ್ನೋದಕ್ಕೆ ಮತ್ತೆ ಕೊರೋನಾ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಮನೇಲೇ ಈಸಿಯಾಗಿ ಬ್ರೆಡ್ ಆಲೂ ಸ್ಟಫ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಹಾಗಿದ್ರೆ ತಡ ಮಾಡೋದು ಬೇಡ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ 3 ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥ ಆಲೂಗಡ್ಡೆ, ಮತ್ತು 5 ಸ್ಲೈಸ್ ಬ್ರೆಡ್ಡು, ಮತ್ತು 2 ಟೇಬಲ್ ಸ್ಪೂನ್ ಮೈದಾ. ಇದು ಚಾಟ್ ಮಸಾಲ ಪೌಡರು ಪ್ಯಾಕೆಟೇ ಸಿಗುತ್ತೆ, ತೊಗೋಬೋದು. ನೆಕ್ಸ್ಟು ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಇಲ್ಲಿ. ಇವಾಗ ಪ್ರೊಸೀಜರ್ನ ಶುರು ಮಾಡೋಣ. ಒಂದು ಪಾತ್ರೆಗೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ, ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ, ಹಾಗೆ ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ, ಕರಿಬೇವು, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಸ್ಪೈಸಸ್ಸು. ಹಸಿಮೆಣಸಿನ್ಕಾಯಿ ಚಿಕ್ಕ ಮಕ್ಕಳಾದರೆ ನೀವು ಹಸಿಮೆಣಸಿನ್ಕಾಯಿನ ಹಾಕ್ದೇನೂ ಇರ್ಬೋದು, ಯಾಕಂದರೆ ಖಾರದ ಪುಡಿ ಹಾಕೋತೀವಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಇದು ಚಾಟ್ ಮಸಾಲ. ಹಾಗೆ ಹೀಗೆ ಮಿಕ್ಸ್ ಮಾಡೋ ಸಮಯದಲ್ಲಿ ಆಮ್ಚೂರ್ ಪೌಡರು, ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡ್ರ್ ಇಲ್ಲ ಅಂದರೆ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ, ಹುಳಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ಫ್ರೆಂಡ್ಸ್, ಈ ಮಿಶ್ರಣನೇ ನೀವು ಪಾನಿಪುರಿಯಾಗಿ ಕೂಡ ಯೂಸ್ ಮಾಡ್ಬೋದು. ಇದೇ ಮಿಶ್ರಣಕ್ಕೆ ಪೂರಿ ರೆಡಿ ಮಾಡಿಕೊಂಡ್ರೆ ಪಾನಿಪುರಿ ರೆಡಿಯಾಗುತ್ತೆ. 2 in 1 ಸ್ಟಫ್ ಆಗು ಮಾಡ್ಕೋಬೋದು, ಬ್ರೆಡ್ ಸ್ಟಫ್ ಮಾಡ್ಕೋಬೋದು. ಪಾನಿಪುರಿಗೂ ಇದೇ ಮಸಾಲನೇ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಈಗ 2 ಸ್ಪೂನ್ ಮೈದಾ ಹಿಟ್ಟಿಗೆ ನೀರು ಹಾಕಿ ತೆಳ್ಳಗೆ ಇದನ್ನು ರೆಡಿ ಮಾಡ್ಕೊಡ್ತೀನಿ. ಪೇಸ್ಟನ್ನು, ಅಂದರೆ ಪೇಸ್ಟ್ ಅಲ್ಲ, ಪೇಸ್ಟ್ ಥರ ಇರಬಾರ್ದು, ಸ್ವಲ್ಪ ತೆಳ್ಳಗಿರಬೇಕು. ಆ ಥರ ನೀಟಾಗಿ ಗಂಟು ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸಲ ಟ್ರೈ ಮಾಡಿ ನೋಡಿ. ಪದೇ ಇನ್ಯಾವುದೇ ಸ್ನ್ಯಾಕ್ಸ್ ಮಾಡಲ್ಲ ನೀವು, ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಮನೇಲೇ ಮಾಡೋದ್ರಿಂದ ತುಂಬಾ ಹೈಜೀನಿಕ್ ಆಗೂ ಇರುತ್ತೆ. ಹಾಗಂತ ಇದನ್ನು ಬೇಕಿದ್ದರೆ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು, ಡೀಪ್ ಫ್ರೈ ಕೂಡ ಮಾಡ್ಬೋದು. ನಿಮಗೆ ಯಾವುದು ಇಷ್ಟ, ನೀವು ಜಾಸ್ತಿ ಎಣ್ಣೆ ತಿನ್ನಲ್ಲ, ನಾನು ಡಯಟ್ ಮಾಡ್ತಿದ್ದೀನಿ ಅಂದರೆ ಶಾಲೋ ಫ್ರೈ ಮಾಡ್ಬೋದು. ಇವಾಗ ನೋಡ್ಬೋದು, ಇಲ್ಲಿ ಬ್ರೆಡ್ ಎಡ್ಜಸ್ನ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಬರೀ 5 ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ. 3 ಆಲೂಗೆಡ್ಡೆ ಮತ್ತು ನಾನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆಲ್ಲ ಸೇರಿ ಒಂದು 10ರಿಂದ 15 ರೆಡಿ ಆಗುತ್ತೆ. ನೀವು ಅಷ್ಟನ್ನು ತಗೋಬೋದು. ನೆಕ್ಸ್ಟು ಆ ಎಡ್ಜಸ್ ಕಟ್ ಮಾಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೊಡ್ತಿದ್ದೀನಿ. ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಈಗ ಲಟ್ಟಣಿಗೆಯಲ್ಲಿ ಬ್ರೆಡ್ನ ಸ್ವಲ್ಪ ತೆಳುಗೆ ಮಾಡಿಕೊಂಡು, ಜಾಸ್ತಿ ತೆಳು ಬೇಡ, ಕಿತ್ತೋಗುತ್ತೆ. ಈ ಥರ ತೆಳುಗೆ ಲಟ್ಟಿಸ್ಕೋಬೇಕು. ತೆಳುಗೆ ಲಟ್ಟಿಸ್ಕೊಂಡು ಈ ಕಡೆ ತುದಿ ಮತ್ತು ಆ ಕಡೆ ತುದಿ ಎರಡಕ್ಕೂ ಮೈದಾ ಹಿಟ್ಟು ನಾವು ಕಲಸಿಟ್ಕೊಂಡಿದ್ದೀವಲ್ಲ ಪೇಸ್ಟು, ಅದನ್ನು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಆಲೂಗಡ್ಡೆ ಮಿಶ್ರಣನ ಇಟ್ಕೊಂಡು ನಿಧಾನಕ್ಕೆ ಮಡಚಬೇಕು ಫ್ರೆಂಡ್ಸ್. ಕಟ್ಲೆಟ್ ಥರ ಮಾಡ್ಕೋಬೇಕು. ಇವಾಗ ನೋಡ್ಬೋದು, ಈ ಥರ ನಿಧಾನಕ್ಕೆ ಮುಡ್ಚ್ಕೋತಾ ಇದ್ದೀನಿ. ನಿಧಾನಕ್ಕೆ ಮುಡ್ಚಬೇಕು, ಇಲ್ಲಾಂದರೆ ಪೀಸ್ ಆಗೋಗುತ್ತೆ ಬ್ರೆಡ್ಡು. ಎಲ್ಲನೂ ಇದೇ ಥರ ಮಾಡಿ ಇಟ್ಕೋತೀನಿ. ನೋಡ್ಬೋದು ಈಗ ನೀವು. ಮತ್ತು ಇನ್ನೊಂದು ಬ್ರೆಡ್ಡನ್ನು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಸ್ವಲ್ಪ ತೆಳುವು ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ಮಡ್ಚೋದಕ್ಕೆ ಈಸಿ ಆಗಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ನೀವು ಬ್ರೆಡ್ ಯಾವ ಥರ ಇರುತ್ತೆ ಅದೇ ಥರ ಮಾಡೋಕ್ಕೆ ಹೋದರೆ ಆಗಲ್ಲ, ಮುರಿದೋಗುತ್ತೆ ಬ್ರೆಡ್ಡು. ಹಾಗಾಗಿ ಈ ಥರ ಸ್ವಲ್ಪ ಲಟ್ಟಿಸ್ಕೊಂಡು ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಯಾರ್ಯಾರೆಲ್ಲ
ಮೊದಲನೇ ಸಾರಿ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇವಾಗ ನೋಡ್ಬೋದು ಮೈದಾ ಹಿಟ್ಟಿನ ಮಿಶ್ರಣಕ್ಕೆ ಉರುಳಿಸ್ತಾ ಇದ್ದೀನಿ. ಇದರಿಂದ ಬ್ರೆಡ್ ಕ್ರಮ್ಸು ಅಂದರೆ ಬ್ರೆಡ್ಡನ್ನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಎಡ್ಜಸ್ನ ಕಟ್ ಮಾಡಿ ಅದಕ್ಕೆ ಅದರಲ್ಲಿ ಡಿಪ್ ಮಾಡಿ ಎಣ್ಣೆನ ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ. ಇಲ್ಲಿ ನೋಡೋದು ನೀವು ಎಣ್ಣೆ ಕಾದಿದೆ. ಹೀಗೆ ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೋಬೇಕು. ಈ ಥರ ತೋರಿಸ್ತೀನಿ ಈಗ ನಾನು ಹೇಗೆ ಬೇಯಿಸ್ಕೋಬೇಕು ಅಂತ. ನಿಮಗೆ ಡೀಪ್ ಫ್ರೈ ಬೇಡ ಅಂದರೆ ನಾನು ಆಗಲೇ ಹೇಳ್ದಾಗೆ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ಒಳಗಡೆ ಇರೋದು ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲೂಗಡ್ಡೆನ ಆಗಲೇ ಬೇಯಿಸ್ಕೊಂಡಿದ್ದೀವಿ. ಹಾಗಾಗಿ ಮೇಲ್ಗಡೆ ಬ್ರೆಡ್ ಕ್ರಮ್ಸ್ ಮತ್ತು ಬ್ರೆಡ್ಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಕಡಿಮೆ ಉರಿ ಕೊಟ್ಕೊಂಡು ಬೇಯಿಸ್ಕೋಬೇಕು. ಹಾಗೆ ಒಳಗಡೆ ಇರೋ ಈರುಳ್ಳಿನೂ ಕೂಡ ಬೆಂದಿರುತ್ತೆ. ಈಗ ನೋಡ್ಬೋದು ಈ ಕಲರ್ ಬಂದರೆ ರೆಡಿಯಾಗುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಸಲ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.